ಇನ್ನು ಪರಪ್ಪನ ಅಗ್ರಹಾರ ರಾಜ್ಯದ ಜೈಲು ವ್ಯವಸ್ಥೆಯ ಬಣ್ಣ ಬಯಲು ಮಾಡಿತ್ತು. ದರ್ಶನ್, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳಾ ಸೀನಾ ಹಾಗೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂತಿದ್ದಂತ ಫೋಟೋ ಸಂಚಲನವನ್ನೇ ಸೃಷ್ಟಿಸಿತ್ತು. ಇದಾದ ಬೆನ್ನಲ್ಲೇ ಮಾಜಿ ಕೈದಿಗಳು ಜೈಲಿನ ಕರ್ಮಕಾಂಡಗಳ ಬಗ್ಗೆ ಬಹಳಷ್ಟು ಹೇಳ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿ ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಸದ್ಯ ತೆಗೆದುಕೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ನಡೆದಂತ ಪ್ರಮಾದ ಬಳ್ಳಾರಿ ಜೈಲಲ್ಲಿ ನಡೆಯದಂತೆ ತಡೆಯೋದಕ್ಕೆ ಆದೇಶವನ್ನು ನೀಡಲಾಗಿದೆ. ದಾಸನ ದರ್ಬಾರ್ ತಪ್ಪಿಸಲು 15 ಸೂತ್ರ. ಬಳ್ಳಾರಿ ಜೈಲಿನಲ್ಲಿ ತಾರೆಯರ ಭೇಟಿಗಿಲ್ಲ ಅವಕಾಶ. ಕಟ್ಟುನಿಟ್ಟಿನ ಕ್ರಮ. ಉತ್ತರ ಡಿಐಜಿ ಟಿಪಿ ಶೇಷ ಆದೇಶ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಾಸ ಆಡಿದ್ದೇ ಆಟವಾಗಿತ್ತು. ನಟೋರಿಯಸ್ ರೌಡಿಗಳ ಜೊತೆ ದರ್ಶನ್ ಯಾರ ಅಂಜಿಕೆಯೂ ಇಲ್ಲದೆ ಮೆರೆಯುತ್ತಿದ್ದ. ಹೊರಗಿನ ಅದ್ಯಾವ ಐಷಾರಾಮಿ ಜೀವನಕ್ಕೂ ಕಮ್ಮಿ ಇಲ್ಲ ಎನ್ನುವಂತೆ ಸೆರೆವಾಸ ಅನುಭವಿಸುತ್ತಿದ್ದ. ಇದೇ ವಿಚಾರ ಜೈಲು ವ್ಯವಸ್ಥೆಯ ಬಣ್ಣ ಬಟಾಬಯಲು ಮಾಡಿತ್ತು. ಹೀಗಾಗಿ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಗೊಂಡಿರೋ ದರ್ಶನ್ ಸುತ್ತ 15 ಸೂತ್ರ ಹೆಣೆಯಲಾಗಿದೆ. ದಾಸನ ದರ್ಬಾರ್ ತಪ್ಪಿಸೋಕೆ ಉತ್ತರ ಡಿಐಜಿ ಟಿಪಿ ಶೇಷ ಅವರು 15 ಕಟ್ಟುನಿಟ್ಟಿನ ನಿಯಮಗಳಿರುವ ಆದೇಶ ಹೊರಡಿಸಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲ್ನ ಸೆರೆವಾಸ ದರ್ಶನ್ಗೆ ಅಷ್ಟು ಸುಲಭವಾಗಿರುವುದಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ನಡೆದ ಪ್ರಮಾದ ಮರುಕಳಿಸದಂತೆ ಪೊಲೀಸ್ ಅಧಿಕಾರಿಗಳು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಹಾಗಿದ್ರೆ ದರ್ಶನ್ ಸುತ್ತ ಹೆಣೆದಿರೋ 15 ಸೂತ್ರಗಳು ಯಾವುವು ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಉತ್ತರ ಡಿಐಜಿ ಹೊರಡಿಸಿರೋ ಆದೇಶದ ಮೊದಲ ನಿಯಮ ಏನಂದ್ರೆ ಬಂಧಿಯ ಚಟುವಟಿಕೆಗಳ ಮೇಲೆ 24x7 ಸಿಸಿಟಿವಿ ಕ್ಯಾಮೆರಾಗಳ ಕಣ್ಗಾವಲು ಇರಿಸುವುದು. ಇದರ ಜೊತೆಗೆ ಸಿಸಿಟಿವಿ ದೃಶ್ಯವನ್ನ ಪ್ರತಿನಿತ್ಯ ಮುಂಜಾಗ್ರತಾ ಕ್ರಮವಾಗಿ ಶೇಖರಣೆ ಮಾಡಿಟ್ಕೊಳ್ಬೇಕು. ಮುಖ್ಯ ವೀಕ್ಷಣ ಅಥವಾ ಹಿರಿಯ ಅನುಭವವುಳ್ಳ ಸಿಬ್ಬಂದಿಯನ್ನ ಪಹರೆ ಕರ್ತವ್ಯಕ್ಕೆ ನಿಯೋಜಿಸಬೇಕು. ಜೈಲರ್ ಮತ್ತು ಹಿರಿಯ ಅಧಿಕಾರಿಗಳು ಬಂಧಿಯ ಚಲನವಲನವನ್ನ ಗಮನಿಸಿ ಸಿಬ್ಬಂದಿಗೆ ಸೂಕ್ತ ನಿರ್ದೇಶನ ನೀಡಬೇಕು. ಕಾರಾಗೃಹದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿನಿತ್ಯ ಬೀಗ ತೆರೆಯುವ ಮತ್ತು ಬೀಗ ಹಾಕುವ ಕೆಲಸ ಮಾಡಬೇಕು. ಬಂಧಿಯ ವಿಭಾಗವನ್ನ ತಪಾಸಣೆ ಮಾಡಿ ನಿಷೇಧಿತ ವಸ್ತು ದೊರಕದೇ ಇರುವ ಬಗ್ಗೆ ಪ್ರತ್ಯೇಕ ನಿಗಾ ವಹಿಸಬೇಕು. ಬಂಧಿಯನ್ನ ಮತ್ತು ವಿಭಾಗವನ್ನ ಕಡ್ಡಾಯವಾಗಿ ತಪಾಸಣೆಗೊಳಪಡಿಸಿ ಪ್ರಭಾರ ಪಡೆದುಕೊಳ್ಬೇಕು. ಪಹರೆ ಸಿಬ್ಬಂದಿ ಕಡ್ಡಾಯವಾಗಿ ಬಾಡಿ ವರ್ನ್ ಕ್ಯಾಮೆರಾದಲ್ಲಿ ಬಂಧಿಯ ಚಟುವಟಿಕೆ ರೆಕಾರ್ಡ್ ಮಾಡಬೇಕೆಂದು ಆದೇಶ ಹೊರಡಿಸಲಾಗಿದೆ. ಇನ್ನು ಆದೇಶದ ವಿಶೇಷ ಏನಂದ್ರೆ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿಗೆ ನಟ ನಟಿಯರು ಬಂದು ಹೋಗ್ತಿದ್ರು, ಆತ್ಮೀಯರು ಮಾತುಕತೆ ನಡೆಸ್ತಿದ್ರು. ಬಳ್ಳಾರಿಯಲ್ಲಿ ಇದಕ್ಕೆ ಬ್ರೇಕ್ ಹಾಕಲಾಗಿದೆ. ಬಂಧನವಾಗಿರುವ ಆರೋಪಿಯ ಪತ್ನಿ, ರಕ್ತ ಸಂಬಂಧಿಗಳು, ವಕೀಲರಿಗೆ ಮಾತ್ರ ಸಂದರ್ಶನ ನೀಡಲು ಅವಕಾಶ ಕಲ್ಪಿಸತಕ್ಕದ್ದು. ಚಿತ್ರರಂಗದ ಕಲಾವಿದರು, ಅಭಿಮಾನಿಗಳು, ಪ್ರಭಾವಿಗಳು ಅಥವಾ ರಾಜಕಾರಣಿಗಳು ಆಗಮಿಸುತ್ತಾರೆ. ಭದ್ರತೆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಸಂದರ್ಶನಕ್ಕೆ ಅವಕಾಶ ಕಲ್ಪಿಸಬಾರದೆಂದು ಆದೇಶ ಮಾಡಿದೆ. ವಿಶೇಷ ಸೌಲಭ್ಯ ಕಲ್ಪಿಸಿದರ ಬಗ್ಗೆ ಸುದ್ದಿ ವಾಹಿನಿಗಳಲ್ಲಿ ಸುದ್ದಿಯಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಹೀಗಾಗಿ ಬಂಧಿಗೆ ಯಾವುದೇ ವಿಶೇಷ ಆತಿಥ್ಯ ನೀಡಬಾರದು. ಉಪಹಾರ ಗೃಹ, ಮನರಂಜನೆ ಸೌಲಭ್ಯ ಕಾರಾಗೃಹದ ನಿಯಮಗಳಂತೆ ಮಾತ್ರ ಒದಗಿಸಬೇಕು. ಹಿರಿಯ ಅಧಿಕಾರಿ ಅನುಮತಿ ಇಲ್ಲದೆ ತನ್ನ ವಿಭಾಗದಿಂದ ನಿರ್ಗಮಿಸದಂತೆ, ಬೇರೆ ಬಂಧಿಗಳ ಜೊತೆ ಬೆರೆಯದಂತೆ ನಿಗಾ ಇರಿಸಬೇಕು. ಕಾರಾಗೃಹದ ಅಧಿಕಾರಿಗಳು ಬಂಧಿಯ ವಿಭಾಗದಲ್ಲಿ ದಿಢೀರ್ ತಪಾಸಣೆ ಕೈಗೊಳ್ಳಬೇಕು. ಯಾವುದೇ ನಿಷೇಧಿತ ಹಾಗೂ ಕಾನೂನುಬಾಹಿರ ವಸ್ತುಗಳು ಸಿಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ರೂಲ್ಸ್ ತಂದಿದ್ದಾರೆ. ಇನ್ನು ಕೊನೆಯದಾಗಿ ಬಂಧಿಯ ಸಂದರ್ಶನಕ್ಕೆ ಆಗಮಿಸುವ ಅರ್ಹ ವ್ಯಕ್ತಿಗಳನ್ನ ತಪಾಸಣೆ ಮಾಡಬೇಕು. ಯಾವುದೇ ನಿಷೇಧಿತ ಮತ್ತು ಕಾನೂನುಬಾಹಿರ ವಸ್ತು ಸಿಗದಂತೆ ನಿಗಾ ಇರಿಸಬೇಕು ಎಂದು ದರ್ಶನ್ ಸುತ್ತ ಸೂತ್ರ ಹೆಣೆಯಲಾಗಿದೆ. ಐಸೋಲೇಟ್ ಸೆಲ್ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಅಲ್ಲಿ ಏನು ಒಂದು ಐಸೆಕ್ಯೂರಿಟಿ ಎನ್ಕ್ಲೋಜರ್ ಇತ್ತು, ಅದು ದಟ್ ಇಸ್ ಎನ್ಕ್ಲೋಜರ್. ಅಲ್ಲಿ ಸೆಲ್ ಜೊತೆಗೆ ಸುತ್ತಮುತ್ತಲೂ ಕೂಡ ಸೆಲ್ಗಳಿದ್ವು, ಈಸಿಯಾಗಿ ಬೆರೀತಾ ಇದ್ರು. ಬಟ್ ನಾವೀಗ ಏನು ಒಂದು ಕೆಲವು ಸೆಲ್ಗಳಿರುವಂಥ ಒಂದು ಜಾಗನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಲ್ಲಿರುವಂಥ ಬಂದಿಗಳು ಬಹಳ ಕಡಿಮೆ ಮತ್ತು ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆನಲ್ಲಿ ಇರ್ತಾರೆ. ಸೊ ಹಂಗಾಗಿ ಬೆರೆಯೋದಿಲ್ಲ. ಮತ್ತು ಏನು ಟೆಕ್ನಾಲಜಿನ ಹೆಚ್ಚು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಯಾವಾಗಲೂ ಕೂಡ 24x7 CCTV ಮಾನಿಟರ್ ಆಗ್ತಾ ಇರುತ್ತೆ. ಬಾಡಿ ವರ್ನ್ ಕ್ಯಾಮ್ರಾ ಮಾನಿಟರ್ ಆಗ್ತಾ ಇರುತ್ತೆ. ಮತ್ತು ಎಲ್ಲ ಫುಟೇಜ್ನು ಕೂಡ ಅದನ್ನು ಸೇವ್ ಮಾಡಿ ಇಡ್ಲಿಕ್ಕೆ ಹೇಳಿದ್ದೀನಿ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹೋಗಲು ಇಷ್ಟವಿಲ್ಲ, ಎಲ್ಲರೂ ಸೇರಿ ನನ್ನ ಹಾಳು ಮಾಡಿದ್ರು, ದಾಸ ಬೇಸರ. ಪರಪ್ಪನ ಅಗ್ರಹಾರದಲ್ಲಿನ ಘಟನೆಗೆ ದರ್ಶನ್ ಬೇಸರ ಹೊರ ಹಾಕಿದ್ದಾರಂತೆ. ಆತ್ಮೀಯರ ಮುಂದೆ ಹೊರ ಹಾಕಿದ ಬೇಸರ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ.
ರೌಡಿಗಳ ಗುಂಪಿನ ಸಹವಾಸ ಮಾಡಿ ನಾನು ಕೆಟ್ಟೆ. ತಮ್ಮ ಬೇಳೆ ಬೇಯಿಸಿಕೊಳ್ಳಲು ನನ್ನ ಬಳಸ್ಕೊಂಡ್ರು. ನನ್ನ ಜೊತೆಗಿನ ಆತ್ಮೀಯತೆ ತೋರಿಸಲು ಆತಿಥ್ಯ ಕೊಟ್ರು. ಅವರೇ ಕರೆದು ನನಗೆ ಈ ಸ್ಥಿತಿ ತಂದ್ಬಿಟ್ರು. ನಾವು ಕೂತ ಫೋಟೋ ಹೊರ ಹೋಗುತ್ತೆ ಅನ್ಕೊಂಡಿರ್ಲಿಲ್ಲ. ನನಗೆ ಆ ಬಗ್ಗೆ ಅಂದಾಜು ಇರಲಿಲ್ಲ. ಅವರ ಸಹವಾಸದಿಂದ ಬಳ್ಳಾರಿ ಜೈಲಿಗೆ ಹೋಗುವಂತಾಗಿದೆ. ಹೀಗಂತ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಬೇಸರ ಹೊರ ಹಾಕಿದ್ದಾರೆ. ಇನ್ನು ಬಳ್ಳಾರಿ ಜೈಲು ಸೇರುತ್ತಿದ್ದಂತೆಯೇ ದರ್ಶನ್ ತಲೆ ಚೆಚ್ಚಿಕೊಂಡಿದ್ದಾರೆ. ಇನ್ನು ದರ್ಶನ್ ಬಳ್ಳಾರಿ ಜೈಲು ಪಾಲಾದರೆ ಡಿ ಗ್ಯಾಂಗ್ನ ಮತ್ತಿಬ್ಬರನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪೊಲೀಸರು A6 ಜಗದೀಶ್ ಹಾಗೂ A12 ಲಕ್ಷ್ಮಣನ್ನ ಶಿವಮೊಗ್ಗ ಸೆಂಟ್ರಲ್ ಜೈಲ್ಗೆ ಕರೆತಂದಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.